ಹೇಳ್ತೀನಿ. ಮೊನ್ನೆ ನಿಮ್ಮ ಭಾವ ಕುಡ್ಕೊಂಬಂದು ಏನೇನೋ ಗಲಾಟೆ ಮಾಡಿದ್ರು. ಅದಕ್ಕೆ ನಾನು ಒಂದು ಮಾತು ಹೇಳಿದೆ ಅಷ್ಟೇ. ಆದರೂ ಅವ್ರು ನನ್ನ ಮೇಲೆ ಕೂಗಾಡಿಲ್ವಾ? ಅಂಥದ್ರಲ್ಲಿ ನಾನೇನಾದರೂ ಹೇಳಿದ್ರೆ ಅವರು ನನ್ನ ಮಾತು ಕೇಳ್ತಾರೆ ಅಂತ ಅಂದ್ಕೊಂಡಿದ್ಯಾ? ನೀನು ಸುಮ್ಮನೆ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ ಸುಬ್ಬು. ಏನೋ ಗೊತ್ತೇ ಆಗ್ತಾಯಿಲ್ಲ ಮೇಡಮ್. ಭಾವ ತೊಗೊಂಡಿರೋ ನಿರ್ಧಾರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅವ್ರಿಗೆ ದುಡಿಬೇಕು ಅನ್ನೋ ಮನ್ಸು ಬಂದಿರೋದು ಖುಷಿನೇ. ಆದರೆ ಐಶುನ ಅಕ್ಕನ ಮನೆ ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ನನಗೆ ಅದು ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅವ್ರ ಮನೇಲಿದ್ದಾಗ ನನಗೆ ಯಾವತ್ತೂ ಭಾರ ಅಂತ ಅನ್ನಿಸ್ಲಿಲ್ಲ ಮೇಡಮ್. ಅಷ್ಟಕ್ಕೂ ಅವ್ರ ಮುಖ ನೋಡಿಕೊಂಡು ನನ್ನ ಮನಸ್ಸಲ್ಲಿರೋ ಭಾರನ ನಾನು ಕಳ್ಕೊಂಡಿದ್ದೀನಿ. ಎಂಥ ಒಳ್ಳೆ ವ್ಯಕ್ತಿತ್ವ ಸುಬ್ಬು ನಿಂದು. ನಿನ್ನವರು ಅಂತ ನೀನು ಯಾರನ್ನಾದರೂ ಹಚ್ಕೊಂಡ್ರೆ ನೀನು ಯಾವತ್ತೂ ಅವ್ರನ್ನ ಬಿಟ್ಕೊಡಲ್ಲ ಅಲ್ವಾ? ಆದರೆ ನಾನು ನಿನ್ನವಳು ಅಂತ ನಿನಗೆ ಯಾವಾಗ ಅನಿಸುತ್ತೆ? ಆಗುತ್ತೆ ಮೇಡಮ್, ಎಲ್ಲ ಒಳ್ಳೇದೇ ಆಗುತ್ತೆ. ಬಾಬಾ ನಾನೇನೇ ಹೇಳಿದ್ರು ಕೇಳ್ತಾರೆ, ನಾನು ಹೇಳೋದಕ್ಕೆ ಒಪ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ. ಅವರು ಮನೆ ಬಿಟ್ಟು ಹೋಗಬಾರ್ದು ಮೇಡಮ್. ಯಾವತ್ತಿಗೂ ಅವರೆಲ್ಲರೂ ನನ್ನ ಜೊತೆಗೆ ಇಲ್ಲೇ ಇರಬೇಕು. ಅದೇ ನನ್ನ ಆಸೆ. ನಮ್ಮ ಮನೆ ಮೇಲೆ ಅದು ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಏನೋ, ನನ್ನ ತಮ್ಮನೇ ನನ್ನ ಎದುರುಗಡೆ ಮಾತಾಡೋ ಹಾಗಾಯ್ತು. ನನ್ನ ತಮ್ಮನ ತಲೆನ ಅದು ಯಾರು ಕೆಡಿಸ್ತಿದಾರೋ. ನನ್ನ ಗಂಡ ದುಡಿದು ತನ್ನ ಜೀವನ ಕಟ್ಕೋತೀನಿ ಅಂದರೆ ಅದಕ್ಕೂ ಬೇಡ ಅಂತಾನೆ. ಅಯ್ಯೋ ಅದಕ್ಕೆ ನೀವು ಯಾಕೆ ಅದನ್ನು ಮಾಡ್ತಿದ್ದೀರಾ? ಕೊಡಿ, ನಾನೇ ಕಾಫಿ ಮಾಡ್ಕೊಡ್ತೀನಿ. ಆಯ್ತಮ್ಮ, ಮಾಡಬಾರ್ದು ತಾನೆ. ಈ ಮನೆಗೆ ನೀನೇ ಮಹಾರಾಣಿ. ನೀನು ಹೇಗೆ ಹೇಳ್ತೀಯೋ ಏನು ಮಾಡ್ತೀಯೋ ಎಲ್ಲ ಹಾಗೆ ನಡೆಯುತ್ತೆ. ಈ ಮನೆಯಲ್ಲಿ ನಮಗೆ ಕಾಫಿ ಮಾಡೋ ಯೋಗ್ಯತೆನೂ ಇಲ್ಲ. ನನ್ನ ಗಂಡ ದುಡಿಯಲ್ಲ, ನಿನ್ನ ಗಂಡ ದುಡಿತಾನೆ ಅಂತ ನನಗೆ ಅವಮಾನ ಮಾಡ್ತಿದ್ಯಾ? ಮಾಡು ಮಾಡು, ಅದು ಎಷ್ಟು ಅವಮಾನ ಮಾಡ್ತೀಯೋ ಮಾಡು. ಈಗೇನು ನಾನು ಕಾಫಿ ಮಾಡಬಾರ್ದು ತಾನೆ? ಮಾಡೋದಿಲ್ಲ. ಅಯ್ಯೋ ಅದಕ್ಕೆ ನಾನು ಹಾಗೆ ಹೇಳಿಲ್ಲ. ನೀವು ಯಾಕೆ ಇದ್ದೀರಾ? ಏನಮ್ಮ ಆಯ್ತು? ನೋಡಮ್ಮ, ನನ್ನ ಮನೆಯಲ್ಲಿ ನಾನು ಕಾಫಿ ಮಾಡಬೇಕು ಅಂದರೆ ಈ ಮಹಾರಾಣಿ ಪರ್ಮಿಷನ್ ತಗೋಬೇಕಂತೆ. ನನ್ನ ಗಂಡ ದುಡಿಯೋದಿಲ್ಲ ಅಂತ ಇಷ್ಟು ಕೇವಲವಾಗಿ ಮಾತಾಡ್ತಿದ್ದಾಳೆ. ನನ್ನ ಗಂಡ ದುಡಿಯೋಕೆ ಹೋಗಿ ಬದುಕು ಕಟ್ಕೋತೀನಿ ಅಂದರೆ ಅದಕ್ಕೆ ನಿನ್ನ ಮಗ ಬೇಡ ಅಂತಾನೆ. ಅದೇನೋ ಹೇಳ್ತಾರಲ್ಲಮ್ಮ, ಅಣ್ಣ ನಮ್ಮವನಾದರೂ ಅದಕ್ಕೆ ನಮ್ಮೋಳ ಅಂತ ಮಾತೇ ಇದೆಯಲ್ಲ. ಹಾಗೆ ತಮ್ಮ ನಮ್ಮವನಾದರೂ ತಮ್ಮನ ಹಿಂದೆ ಬಂದಿರೋ ಹೆಂಡತಿ ನಮ್ಮೋಳಾಗ್ತಾಳ? ಎಲ್ಲ ನಮ್ಮ ಕರ್ಮ. ಒಟ್ನಲ್ಲಿ ಈ ಮನೇಲಿ ಗುಲಾಮ್ರ ಥರ ಸಾಯ್ಬೇಕಷ್ಟೇ ಅಲ್ವಾ? ಅಲ್ವೇ ದನ, ಅವನು ಹಂಗೆ ಮಾತಾಡ್ತಾನೆ ಅಂದರೆ ನೀನು ನೋಡಿ ಶ್ರಾವಣಿಯಮ್ಮ, ನೀವು ನನ್ನ ಮಗನ ಕೈ ಹಿಡಿದು ಈ ಮನೆಗೆ ಸೊಸೆಯಾಗಿ ಬಂದಿರ್ಬೋದು. ಆದರೆ ಈ ಧನಲಕ್ಷ್ಮಿ ನನ್ನ ಮಗಳು, ಈ ಮನೆ ಮಗಳು. ಅವಳಿಗೆ ನೀವೇನೇನೋ ಅಂದರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ತೀನ? ಅವಳೇನು ನಿಮಗೆ ಬಿಟ್ಟು ಬಿದ್ದಿದ್ದಾಳ? ಅಮ್ಮ, ನನ್ನ ಗಂಡ ಏನು ಕೆಲಸ ಮಾಡ್ತಿಲ್ಲ ಅಂದಮೇಲೆ ಈ ಮನೇಲಿ ನಾವೆಲ್ಲರೂ ಬಿಟ್ಟು ಬಿದ್ದಾಗೆ ತಾನೆ. ನೀನು ಯಾಕಮ್ಮ ಹಂಗೆ ಅನ್ಕೋತೀಯ? ನಿನ್ನ ಗಂಡನ ಕೈಲಿ ಏನೂ ಆಗಲ್ಲ ಅಂತಾನ? ನೋಡು, ಯಾರು ಚುಚ್ಚಿ ಮಾತಾಡ್ತಾರೋ ಅವ್ರು ಕಣ್ಣು ಕುಕ್ಕೋತಾರ. ನೀನು ಬದುಕಿ ತೋರಿಸ್ಬೇಕು. ನೋಡ್ತಾ ಇರಿ, ಈ ಸದ್ಯದಲ್ಲಿ ನನ್ನ ಮಗಳೂ ಅಳಿಯನು ಎಂಥ ಮನೆ ಮಾಡ್ತಾರೆ ಅಂತ. ಸರಿಯಾಗಿ ಹೇಳ್ದೆ ಕಣಮ್ಮ. ಈ ಮಾತನ್ನ ನಿನ್ನ ಮಗನಿಗೂ ಹೇಳು, ಇಬ್ರಿಗೂ ಸರಿಯಾಗಿ ಅರ್ಥ ಆಗಲಿ. ಕುಂದ್ರಸ ಮೊದ್ಲವನ್ನ. ಬಮೈದ, ನಾನೀಗ ಹೇಳದ್ನ ಸೀರಿಯಸ್ ಆಗಿ ಕೇಳಿಸ್ಕೋಬೇಕು ಬಮೈದ. ಇದು ನನಗೆ ಮಾಡು ಇಲ್ಲವೇ ಮಡಿ ಪ್ರಶ್ನೆ ಆಗೋಗಿದೆ. ಪಾಪ ಏನು ಹೇಳ್ತಿದ್ದೀರಾ? ಏನು ಹೇಳ್ತಿಲ್ಲಪ್ಪ, ನಾನು ಹೇಳದ್ನ ಈಗ ನೀನು ಕೇಳಿಸ್ಕೋಬೇಕು. ಆಯ್ತು ಹೇಳಿ ಬಾಬಾ, ಹೇಳಿ. ಇದನ್ನ ನಾನು ಒತ್ತಾಯ ಮಾಡಿ ಹೇಳಬೇಕು ಅಂತಿಲ್ಲ. ಆದರೆ ನಾನು ಜೀವನದಲ್ಲಿ ಮುಂದೆ ಬರಬೇಕು ಅಂತಂದ್ರೆ ನಿನ್ನ ಮುಂದೆ ಅಲ್ಲ, ನಿನ್ನ ಪಕ್ಕ ಕೂತ್ಕೊಂಡಾದ್ರೂ ನಾನು ಈ ವಿಷಯ ಹೇಳಲೇಬೇಕು. ನೋಡು, ನಾನು ತುಂಬ ದೊಡ್ಡದಾಗಿ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮನೇಲೆ ಕೂತ್ಕೊಂಡ್ರೆ ಸಾಧನೆನೂ ಮಾಡೋಕ್ಕಾಗಲ್ಲ, ಸೋಂಬೇರಿತನೂ ಹೋಗಲ್ಲ. ಮನೇಲಿ 3 ಹೊತ್ತು ಬೇಯಿಸಿ ಹಾಕಿರೋದನ್ನ ತಿನ್ಕೊಂಡು ಕೂತಿದ್ರೆ ಕಾಸು ಮಾಡೋ ಐಡಿಯಾ ಎಲ್ಲಿಂದ ಬರುತ್ತೆ? ಹಂಗಂದ್ರೆ ಏನು ಹೇಳ್ತಿದ್ದೀರಾ ಅಳಿಂದ್ರೆ? 3 ಹೊತ್ತು ಊಟ ಹಾಕೋದು ಬೇಡ ಅಂತಿದ್ದೀರಾ? ಅಪ್ಪ,
ಏನಪ್ಪ ನೀನು ಅಪರೂಪಕ್ಕೆ ನನ್ನ ಗಂಡ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ನೀನು ಕಾಮಿಡಿ ಮಾಡ್ತಿದ್ಯಲ್ಲ. ಕರೆಕ್ಟಾಗಿ ಹೇಳಿದೆ ಕಣಂದನ. ಕಾಗೆ ಬಾಯಲ್ಲಿ ಕೋಗಿಲೆ ರಾಗದ ಥರ ಕಾಮಿಡಿ ಪೀಸು ಅನ್ಕೊಂಡಿದ್ದ ನನ್ನ ಮಗನ ಬಾಯಲ್ಲಿ ಸೀರಿಯಸ್ ಮಾತುಗಳು ಬರ್ತಾ ಇದ್ದಾವೆ. ದಯವಿಟ್ಟು ಎಲ್ಲರೂ ಕೇಳಿಸ್ಕೋಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ. ಪುರುಷ ಅದನ್ನು ಲಕ್ಷಣವಾಗಿ ಕಾಣಬೇಕು ಅಂತಂದ್ರೆ ಉದ್ಯೋಗ ಮಾಡ್ಲೇಬೇಕಲ್ವೇನಪ್ಪ? ಅಯ್ಯೋ ಅಲ್ಲಿಂದ್ರೆ ಅದು ಆಗಲ್ಲ. ಹೆಂಗಾರ ಇರ್ಲಿ ಬಿಡಿ ಮಾವ. ಈ ಮನೆಯಲ್ಲಿ ನೀವು ಈಗಲೇ ನನಗೆ ಮಾತಾಡಕ್ ಬಿಡ್ತಾ ಇಲ್ಲ, ಅಂಥದ್ರಲ್ಲಿ ನಾನು ಸಾಧನೆ ಮಾಡ್ತೀನಿ ಅಂತಂದ್ರೆ ಬಿಡ್ತೀರಾ? ಇಲ್ಲ, ಗೊತ್ತು. ಅದಕ್ಕೆ ಮನೆ ಬಿಟ್ಟು ಹೋಗಿ ನಾನು ಸಾಧನೆ ಮಾಡಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ಮನೆಯಿಂದ ಆಚೆ ಹೋಗಿ ಒಂದು ಸ್ವಂತ ಮನೆ ಮಾಡಿ, ಸ್ವಂತ ಹೆಂಡತಿ ಜೊತೆ, ಸ್ವಂತ ಮಗಳ ಜೊತೆ, ಸ್ವಂತ ಮಮ್ಮಿ ಜೊತೆ ಸ್ವತಂತ್ರವಾಗಿ ಜೀವನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನನ್ನ ಮಗಳಿಗೆ ಬೆಸ್ಟ್ ಫಾದರ್ ಆಗಬೇಕು, ನನ್ನ ಹೆಂಡತಿಗೆ ಬೆಸ್ಟ್ ಹಸ್ಬೆಂಡ್ ಆಗಬೇಕು, ನಮ್ಮ ಮಮ್ಮಿಗೆ ಬೆಸ್ಟ್ ಸನ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಕುಟುಂಬದಲ್ಲಿ ಈ ತರ ಬೆಸ್ಟ್ ಅವಾರ್ಡ್ ಸಿಗೋ ಚಾನ್ಸಸ್ ಇರುವಾಗ ನೀನ್ ಯಾಕೆ ನನ್ನ ದಾರಿಗೆ ಅಡ್ಡ ಬರ್ತೀಯ? ಇದು ಸರಿನಾ? ಈ ಕುಟುಂಬದ ಬೆಸ್ಟ್ ಅವಾರ್ಡ್ ನಂಗೆ ಸಿಗಬಾರ್ದಾ? ಈ ಕುಟುಂಬ ನಮ್ಮ ಈ ಕುಟುಂಬ ಸಾಕು, ಹೋಯ್ತು ಬಿಡಪ್ಪ.